ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ BPL ರೇಷನ್ ಕಾರ್ಡ್ಗೆ ಆಗಿರ್ಬೋದು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗೆ ಇರೋದಾಗಿರ್ಬೋದು ಭರ್ಜರಿ ಗುಡ್ ನ್ಯೂಸ್. ಹೌದು, ಅತಿ ಶೀಘ್ರದಲ್ಲೇ ಇಂದಿರಾ ರೇಷನ್ ಕಿಟ್ನ ಕೊಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಯಾವಾಗ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ನ ತಿಳಿಸಿದ್ದಾರೆ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು. ಯಾವಾಗಿಂದ ಕೊಡ್ತಾರೆ, ನಿಮ್ಮ ಜಿಲ್ಲೆಗೆ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನಲ್ಲೂ ಕೂಡ ಸೆಲೆಕ್ಟ್ ಮಾಡಿ ಆಲ್ ಅಂತ. ಆವಾಗ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅತಿ ಶೀಘ್ರದಲ್ಲೇ ಇಂದಿರಾ ರೇಷನ್ ಕಿಟ್ನ ಈ ಒಂದು 2026ನೇ ಇಸ್ವಿಯಿಂದ ಕೊಡ್ತೀವಿ ಅಂತ ಹೇಳಿದರು ಜನವರಿನಲ್ಲಿ. ಬಟ್ ತುಂಬಾ ಪ್ರೊಸೀಜರ್ ಇರುತ್ತೆ, ಟೆಂಡರ್ನ ಕರೆಯೋದಿರುತ್ತೆ, ಹಾಗೆ ಆ ಸಾಮಗ್ರಿಗಳನ್ನ ಸರಕುಗಳನ್ನ ತರಿಸೋದಿರುತ್ತೆ. ಸೊ ಅಷ್ಟು ಈಸಿಯಾಗಿ ಯಾವುದೋ ಒಂದು ಯೋಜನೆ ಅನೌನ್ಸ್ ಮಾಡಿದ್ರು ಅಂದ ತಕ್ಷಣ ನೆಕ್ಸ್ಟ್ ಡೇಯಿಂದನೇ ಶುರು ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಒಂದ್ಸತಿ ಕೊಟ್ಟು ನಿಲ್ಸ ಅಂತದಲ್ಲ. ಈಗ ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ ಸರ್ಕಾರದವರು, ಇದು 1 ತಿಂಗಳು ಕೊಟ್ಟು ಸುಮ್ಮನಾಗ ಅಂತದಲ್ಲ, ನಿರಂತರವಾಗಿ ಇದನ್ನ ಕೊಡ್ತಾನೆ ಇರಬೇಕು. ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಅಡಿ ಈ ಒಂದು ರೇಷನ್ ಕಿಟ್ನ ಕೊಡ್ತಾ ಇರೋದು. ಇದಕ್ಕೆ ಮುಂಚೆ ಅಕ್ಕಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಈ ಒಂದು ಯೋಜನೆ ಶುರುವಾದಾಗ ಅಕ್ಕಿ ಬದಲು ಹಣನ ಕೊಡ್ತಾಯಿದ್ರು. ಆಮೇಲೆ ಏನಾಯಿತು, ಇಲ್ಲ ನಮ್ಗೆ ಇವಾಗ ಅಕ್ಕಿ ಸಿಗ್ತಾ ಇದೆ, ಅಕ್ಕಿನೇ ಕೊಡ್ತೀವಿ ಅಂತ ಅಕ್ಕಿ ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಕೇಂದ್ರ ಸರ್ಕಾರದಿಂದನೂ ಕೂಡ ಅಕ್ಕಿ ಕೊಡ್ತಿದ್ದಾರೆ, ಹಾಗೆ ರಾಜ್ಯ ಸರ್ಕಾರದಿಂದನೂ ಕೂಡ ಅಕ್ಕಿ ಕೊಡೋದ್ರಿಂದ ಸರ್ವೆ ಮಾಡಿದಾಗ 90% ಮಹಿಳೆಯರು ನಮಗೆ ಅಕ್ಕಿ ಬೇಡ, ಅಕ್ಕಿ ಬದಲು ಬೇರೆ ಧಾನ್ಯಗಳನ್ನ ಕೊಟ್ಟರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋಕ್ಕೆ 90% ಜನ ಅದಕ್ಕೆ ವೋಟ್ ಮಾಡೋದ್ರಿಂದ ಸರ್ಕಾರದವರು ಕೂಡ, ಅಂದರೆ ನಮ್ಮ ರಾಜ್ಯ ಸರ್ಕಾರದವರು ಓಕೆ ಇಂದಿರಾ ರೇಷನ್ ಕಿಟ್ನ ಕೊಟ್ಟರೆ ಜನಗಳಿಗೂ ಹೆಲ್ಪ್ ಆಗುತ್ತೆ. ಹೇಗಿದ್ರು ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತಿರೋದ್ರಿಂದ ಅಕ್ಕಿ ಅವ್ರು ಕೊಟ್ಟರೆ ನಮಗೆ, ನಾವು ಈ ಕಿಟ್ನ ಕೊಟ್ಟರೆ ಮಹಿಳೆಯರಿಗೆ, BPL ಕಾರ್ಡ್ ಹೋಲ್ಡರ್ಸ್ಗೆ ಎಲ್ಲರಿಗೂ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ, ಒಳ್ಳೆ ಫುಡ್ ತಿನ್ನಂಗೆ ಆಗುತ್ತೆ ಅಂದ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದರು. ಬಟ್ ಆಮೇಲೆ ಟೆಂಡರು ಪ್ರೋಸೆಸ್ ಎಲ್ಲ ಇರೋದ್ರಿಂದ ನಾವು 2026ನೇ ಇಸ್ವಿಯಿಂದ ಶುರು ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವು ಫೈನಲಿ ಈ ಫೆಬ್ರವರಿ ತಿಂಗಳಿಂದ ಹಂತವಾಗಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಇಂದಿರಾ ರೇಷನ್ ಕಿಟ್ನ ಹಂತಗಳಲ್ಲಿ ನಾವು ವಿತರಣೆ ಮಾಡೋಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಒಂದೇ ಸತಿ ಎಲ್ಲ ಕಡೆ ಮಾಡೋಕ್ಕಾಗಲ್ಲ. ಈಗ ಸ್ಟಾರ್ಟಿಂಗ್ ಫೆಬ್ರವರಿ 3ನೇ ವಾರ ಅಥವಾ 4ನೇ ವಾರದಿಂದ ಒಂದು ಜಿಲ್ಲೆಗಳಿಗೆ ಕೊಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಪ್ರತಿ ತಿಂಗಳು ಕೂಡ ಒಂದೊಂದೇ ಜಿಲ್ಲೆನ ಜಾಸ್ತಿ ಮಾಡ್ಕೊತ ಬಂದು ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಇಂದಿರಾ ರೇಷನ್ ಕಿಟ್ಟಲ್ಲಿ ಏನೇನು ಇರುತ್ತೆ ಅಂತ ಗೊತ್ತಿಲ್ಲ ಅಂತಂದರೆ ಉಪ್ಪಿರುತ್ತೆ, ಸಕ್ಕರೆ, ಅಡುಗೆ ಎಣ್ಣೆ, ತೊಗರಿಬೇಳೆ, ಹಾಗೆ ಕಾಳುಗಳು, ಈ ಒಂದು ಧಾನ್ಯಗಳು ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು, ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಡಿಪೆಂಡ್ ಆಗಿ ನಿಮಗೆ ಕಿಟ್ ಸಿಗೋವಂಥದ್ದು. ನಿಮ್ಮ ರೇಷನ್ ಕಾರ್ಡಲ್ಲಿ 1 ಅಥವಾ 2 ಇದ್ದೀರಾ ಅಂತಂದರೆ ನಿಮಗೆ ಪ್ರತಿ ಕಿಟ್ಟಲ್ಲಿ ಎಲ್ಲ ಸಾಮಗ್ರಿಗಳು ಕೂಡ ಅರ್ಧ kg ಇರುತ್ತೆ. 3 ಅಥವಾ 4 ಜನ ಇದ್ದೀರಾ ಅಂತಂದರೆ ನಿಮಗೆ 1 kg ಸಿಗುತ್ತೆ. 5 ಅಥವಾ 5ಕ್ಕಿಂತ ಜಾಸ್ತಿ ಜನ ಇದ್ದೀರಾ ಅಂದರೆ 1.5 kg ಕಿಟ್ ಸಿಗುತ್ತೆ. ಸೊ ನಿಮ್ಮ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ರೇಷನ್ ಕಿಟ್ ಸಿಗುವಂಥದ್ದು. ಸೊ ಈಗ ಫೆಬ್ರವರಿ ತಿಂಗಳ, ಅಂದರೆ ಇದೇ ತಿಂಗಳಲ್ಲಿ ಹಂತವಾಗಿ ಎಲ್ಲ ಜಿಲ್ಲೆಗೂ ಕೂಡ ಶುರು ಮಾಡ್ತಾರೆ. ನೋಡೋಣ, ಇನ್ನು ಲಿಸ್ಟ್ ಬಂದಿಲ್ಲ ಯಾವ ಜಿಲ್ಲೆಗೆ ಫಸ್ಟ್ ಕೊಡ್ತೀವಿ ಏನು ಅಂತ. ಒಟ್ಟಿನಲ್ಲಿ ಈ ತಿಂಗಳಿಂದಲೇ ನಾವು ಶುರು ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ. ಸೊ ನಿಮಗೆ ಈ ಚೇಂಜಸ್ ಆಗ್ತಿರೋದ್ರ ಬಗ್ಗೆ ಏನು ಅನಿಸಿಕೆ, ಅಭಿಪ್ರಾಯನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಎಲ್ಲ ಕರ್ನಾಟಕ ಗ್ರಾಮ 1 ಸೆಂಟರ್ಸ್ಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಮಾಡಿಕೊಡ್ತಿದ್ದಾರೆ. ಮಾರ್ಚ್ 30ನೇ ತಾರೀಕುವರೆಗೂ ನಿಮಗೆ ಅವಕಾಶ ಇದೆ. APL BPL ಅಂತ್ಯೋದಯ ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ರೂ ಕೂಡ ಹೋಗಿ ಮಾಡಿಸ್ಕೋಬೋದು. ಕರ್ನಾಟಕ ಗ್ರಾಮ 1 ಸೆಂಟರ್ಸಲ್ಲಿ ಮಾಡಿಸ್ಕೋಬಹುದು. ಅಕಸ್ಮಾತ್ ನೀವು KYC ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು, ಅಂದರೆ ಯಾರು ಯಜಮಾನಿ ಇರ್ತಾರೋ ಅವ್ರದ್ದೊಂದೇ ಅಲ್ಲ, ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ್ಯಾರ ಹೆಸರೆಲ್ಲ ಇರುತ್ತೋ ಎಲ್ಲರದ್ದು ಕೂಡ ರೇಷನ್ ಕಾರ್ಡ್ಗೆ ಅವರ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಅಕಸ್ಮಾತ್ ಲಿಂಕ್ ಮಾಡಿಸಿಲ್ಲ ಅಂದರೆ ಅದಕ್ಕೂ ಕೂಡ ಮಾರ್ಚ್ 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಹಾಗೆ ಯಾರೆಲ್ಲ ಈ ಶ್ರಮ ಕಾರ್ಡ್ ಇಟ್ಕೊಂಡಿರ್ತೀರಾ, ನೀವು ಏನಾರ BPL ಕಾರ್ಡಿಗೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೂ ಕೂಡ ಮಾರ್ಚ್ 30ನೇ ತಾರೀಕುವರೆಗೂ ಅವಕಾಶ ಇದೆ. ನೀವುಗಳು ಕೂಡ ಗ್ರಾಮ 1 ಕರ್ನಾಟಕ 1 ಸೆಂಟರ್ಸ್ಗಳಲ್ಲಿ ಹೋಗಿ ಮಾಡಿಸ್ಕೋಬೋದು. ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ. ಇನ್ನು ಜನರಲ್ ಕೆಟಗರಿಯವರಿಗೆ ಈ ತಿಂಗಳು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಇನ್ನು ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ.
ಡೇಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು ಅಂತ. ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ರು ಅತಿ ಶೀಘ್ರದಲ್ಲೇ ಫೆಬ್ರವರಿ ತಿಂಗಳಲ್ಲೇ ನಾವು ಅವಕಾಶ ಕೊಡ್ತೀವಿ ಅಂತ. ಬಟ್ ಹೇಳೋಕ್ಕಾಗಲ್ಲ, ಇನ್ನೂ ಟೈಮ್ ಇದೆ. ಅಕಸ್ಮಾತ್ ಡೇಟು ಟೈಮ್ ಅನೌನ್ಸ್ ಮಾಡಿದರೆ ನಾನು ಅದನ್ನು ವೀಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಲೈಕ್ ಮಾಡಲ್ಲ. ಸೊ ಸಬ್ಸ್ಕ್ರೈಬ್, ಲೈಕ್ ಮಾಡಿದ್ರೆ ನನಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.